ನಮಸ್ಕಾರ, ವೆಲ್ಕಮ್ ಟು ಸುಬ್ಬೂಸ್ ಕಿಚನ್. ಇಂದು ನಾವು ಚಿತ್ರಾನ್ನದ ಗೊಜ್ಜು ಅಥವಾ ಪುಳಿಯೋಗರೆ ಗೊಜ್ಜು ಮಾಡೋಣ. ಮೊದಲಿಗೆ 150 ಗ್ರಾಮ್ ಹುಣಸೆಹಣ್ಣನ್ನು ನೀರು ಹಾಕಿ ತೊಳೆದು ಅದು ಮುಳುಗುವಷ್ಟು ನೀರು ಹಾಕಿ 1 ಗಂಟೆ ನೆನೆಯಲು ಇಡೋಣ. ನಂತರ ಅದನ್ನು ಚೆನ್ನಾಗಿ ಕಿವುಚಿ ಆ ರಸವನ್ನು ಬೇರ್ಪಡಿಸಿಕೊಂಡು ಅದನ್ನು ಒಲೆಯ ಮೇಲೆ ಸಣ್ಣ ಉರಿಯಲ್ಲಿ ಬಿಸಿಗಿಡೋಣ. ಹುಣಸೆ ರಸ ಬಿಸಿಗಿಟ್ಟ ನಂತರ ಅದಕ್ಕೆ 5 ಚಮಚ ರಸಂ ಪೌಡರ್, ಫ್ರೆಶ್ ಪೌಡರ್ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಆ ಪುಡಿದು ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಬೇಕಿದ್ರೆ ರೆಫರ್ ಮಾಡ್ಕೊಳ್ಳಿ. ರಸಂ ಪೌಡರ್ 5 ಚಮಚ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು 3 ಚಮಚ ಕಲ್ಲುಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಉರಿಯಲ್ಲಿಟ್ಕೊಂಡು ಗೊಜ್ಜನ್ನು ಕುದಿಸ್ಕೊಳ್ಳೋಣ. ಒಂದು ಅರ್ಧ ಹಚ್ಚು ಬೆಲ್ಲ, ಇದು ಸಣ್ಣ ಹಚ್ಚಾಗಿರೋದಕ್ಕೆ 2 ಹಚ್ಚು ಹಾಕಿದ್ದೀನಿ. ನೀವು ದೊಡ್ಡ ಹಚ್ಚಲಾದರೆ ಅರ್ಧ ಹಚ್ಚು ಬೆಲ್ಲ ಸಾಕಾಗುತ್ತೆ. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೊಳ್ಬೇಕು. ಗೊಜ್ಜು ಕುದಿಯೋಷ್ಟರಲ್ಲಿ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು 2 ಸೌಟು ಎಣ್ಣೆ ಬಿಸಿಗಿಟ್ಟು, ಬಿಸಿ ಆದಮೇಲೆ 1 ಚಮಚ ಸಾಸಿವೆ ಹಾಕಿ, ಸಾಸಿವೆನೂ ಬಿಸಿ ಆದಮೇಲೆ ಒಂದು ಅರ್ಧ ಬಟ್ಲು ಕಡಲೆಕಾಯಿ ಬೀಜ ಹಾಕಿ, ಅದೊಂದು 70% ಫ್ರೈ ಆದಮೇಲೆ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ, ಅದು ಫ್ರೈ ಆದಮೇಲೆ ಅದಕ್ಕೆ 1 ಸ್ಪೂನ್ ಅರಿಶಿನ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಕರಿಬೇವಿನ ಎಲೆಗಳನ್ನ ತೊಳೆದು ಹಾಕಿ ಅದನ್ನು ಫ್ರೈ ಮಾಡ್ಕೊಂಡಾದಮೇಲೆ 1-2 ಚಮಚ ಬಿಳಿ ಎಳ್ಳನ್ನು ಹಾಕಿ 1 ಸೆಕೆಂಡ್ ಮಿಕ್ಸ್ ಮಾಡಿ, ತುರಿದಿಟ್ಕೊಂಡಿರೋ ಅರ್ಧ ಬಟ್ಲು ಒಣಕೊಬ್ಬರಿಯನ್ನು ಹಾಕಿದರೆ ಪುಳಿಯೋಗರೆಗೆ ಒಗ್ಗರಣೆ ರೆಡಿ ಆಗುತ್ತೆ. ಅದನ್ನು ಕುದಿಸಿಟ್ಕೊಂಡಿರೋ ಚಿತ್ರಾನ್ನದ ಗೊಜ್ಜಿಗೆ ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಕರವಾದ ಚಿತ್ರಾನ್ನದ ಗೊಜ್ಜು ರೆಡಿ ಆಗುತ್ತೆ. ಪ್ಲೀಸ್ ಡೂ ಶೇರ್, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.